ಎಲ್ಲರಿಗೂ ನಮಸ್ಕಾರ. ಧನು ರಾಶಿಯವರೇ, ಮುಂಬರುವ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಮುಂಬರುವ ಆಗಸ್ಟ್ ತಿಂಗಳಿನಲ್ಲಿ ಧನು ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿದೆ, ನಿಮ್ಮ 5 ಕನಸುಗಳು ನನಸಾಗಲಿವೆ. ಹಾಗಿದ್ರೆ ಆ 5 ಕನಸುಗಳು ಯಾವುದು ಮತ್ತು ನೀವು ಪಾಲಿಸಬೇಕಾಗಿರ್ತಕ್ಕಂತಹ ಪರಿಹಾರಗಳೇನು, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ, ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಧನುರ್ ರಾಶಿಯವರ ಜೀವನದಲ್ಲಿ ಮುಂಬರುವ ಆಗಸ್ಟ್ ತಿಂಗಳಿನಲ್ಲಿ ಭಾರಿ ಬದಲಾವಣೆ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಈಗ ನೀವು ಜೀವನ ಮಾಡ್ತಿರ್ತಕ್ಕಂತಹ ಜೀವನಕ್ಕೂ ಮುಂಬರುವ ಆಗಸ್ಟ್ ತಿಂಗಳಿನ ಜೀವನಕ್ಕೂ ನೀವು ಭಾರಿ ಬದಲಾವಣೆಯನ್ನು ನೀವು ಕಾಣಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಇಲ್ಲದೆ ಇರ್ತಕ್ಕಂತಹ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು, ನಿಮಗೆ ಅದೃಷ್ಟದ ಬಾಗಿಲು ತೆರೀತಕ್ಕಂಥ ಕ್ಷಣಗಳಾದರೆ ಮುಂಬರುವ ಆಗಸ್ಟ್ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಧನಲಕ್ಷ್ಮಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಎಲ್ಲ ಸಮಸ್ಯೆಗಳು ಮತ್ತು ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ತೊಂದರೆಗಳು ಸಹ ಇದೇ ಒಂದು ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ತುಂಬ ಜನ ಸಂಕಟವನ್ನು ಪಡ್ತಾ ಇರ್ತೀರ. ಎಷ್ಟೇ ಕಷ್ಟಪಟ್ಟರೂ ಸಹ ಯಶಸ್ಸಾದರೆ ಸಿಗ್ತಿರೋದಿಲ್ಲ, ಪ್ರತಿಫಲ ಸಿಗ್ತಿಲ್ಲ. ನೀವು ಪಟ್ಟಂತಹ ಕಷ್ಟಕ್ಕೆ ಬೇರೆ ಯಾರೋ ಅದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ, ಅದರ ಪ್ರತಿಫಲವನ್ನು ಅವರು ಪಡ್ಕೊಳ್ತಾ ಇದ್ರು ಅಂತ ಹೇಳಿ ತುಂಬ ಸಂಕಟವನ್ನು ಪಡ್ತಿದ್ರಿ. ಆದರೆ ಧನು ರಾಶಿಯವರೇ, ಮುಂಬರುವ ಇದೇ ಒಂದು ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಕಾಣದೇ ಇರತಕ್ಕಂತಹ ಯಶಸ್ಸು, ಹೆಜ್ಜೆ ಹೆಜ್ಜೆಗೂ ಅದೃಷ್ಟ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಇದೇ ಒಂದು ಸಮಯದಲ್ಲಿ. ಹೌದು, ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ನಿಮಗೆ ತಕ್ಕಂತಹ ಪ್ರತಿಫಲ ಆದರೆ ನಿಮ್ಮನ್ನು ಈ ಸಮಯದಲ್ಲಿ ಹುಡುಕಿಕೊಂಡು ಬರ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಶತ್ರುಗಳು ಸಹ ದೂರ ಆಗ್ತಕ್ಕಂಥದ್ದು ಇದೇ ಒಂದು ಆಗಸ್ಟ್ ತಿಂಗಳಿನಲ್ಲಿ. ನಂತರ ಧನು ರಾಶಿಯವರೇ, ನಿಮ್ಮ ಪ್ರಮುಖವಾಗಿರ್ತಕ್ಕಂತಹ 5 ಕನಸುಗಳು ಇದೇ ಒಂದು ಆಗಸ್ಟ್ ತಿಂಗಳಿನಲ್ಲಿ ನನಸಾಗುವ ಸಾಧ್ಯತೆಯಾದರೆ ಇರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ಪ್ರತಿಯೊಂದು ಕನಸಿನ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ನಿಮ್ಮ ಮೊದಲನೇ ಕನಸು ನನಸಾಗುವುದು ಯಾವುದು ಅಂತಂದರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಸಾಲಬಾಧೆಗಳು. ಹೌದು, ತುಂಬ ಜನ ಸಂಕಟವನ್ನು ಪಡ್ತಾ ಇರ್ತೀರ. ಎಷ್ಟೇ ಕಷ್ಟ ಬಿದ್ದರೂ ಸಹ ಸಾಲವನ್ನು ತೀರಿಸೋದಕ್ಕೆ ಆಗ್ತಿಲ್ಲ. ಸಾಲದ ಬಡ್ಡಿಯನ್ನು ತೀರಿಸಿದ್ದೀವಿ, ಒಟ್ಟಾರೆ ಸಾಲವನ್ನು ತೀರಿಸೋದಕ್ಕೆ ಆಗ್ತಿಲ್ಲ, ಅಸಲಿ ಯಾವತ್ತೂ ಹಾಗೇ ಇದೆ ಅಂತ ಹೇಳಿ ತುಂಬ ಜನ ಸಂಕಟವನ್ನು ಪಡ್ತಿದ್ರಿ. ಆದರೆ ಧನು ರಾಶಿಯವರೇ, ಮುಂಬರುವ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಾಲಬಾಧೆಗಳು ಸಹ ಸಂಪೂರ್ಣವಾಗಿ ಮುಕ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಲಕ್ಷ್ಮೀ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗುವ ಯೋಗ ಆದರೆ ಇರ್ತಕ್ಕಂಥದ್ದು. ಹೌದು, ನಿಮಗೆ ಬೇರೆ ಬೇರೆ ದಾರಿಗಳಿಂದ ಹಣ ಬರುವ ಸಾಧ್ಯತೆಯೂ ಸಹ ಹೆಚ್ಚಿದೆ. ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು, ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣದ ಸುರಿಮಳೆನೇ ಸುರಿತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಧನು ರಾಶಿಯವರೇ. ಅದೇ ರೀತಿ ನಿಮ್ಮ 2ನೇ ಕನಸು ನನಸಾಗುವುದು ಯಾವುದು ಅಂತಂದರೆ ನಿಮ್ಮ ಗೌರವ ಆದರೆ ಹೆಚ್ಚಾಗುತ್ತೆ. ಹೌದು, ನಿಮ್ಮ ಕುಟುಂಬದಲ್ಲಿ, ವೃತ್ತಿ ಜೀವನದಲ್ಲಿ ಮತ್ತು ನೀವು ಓಡಾಡುವ ಜಾಗದಲ್ಲಿ ನಿಮ್ಮ ಗೌರವ ಆದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಮಾತಿಗೆ ಬೆಲೆ ಆದರೆ ಸಿಗುತ್ತೆ. ಹೌದು, ಇಷ್ಟು ದಿನ ನಿಮಗೆ ಎಲ್ಲಿ ಗೌರವ ಇರಲಿಲ್ವೋ, ಎಲ್ಲಿ ಪದೇ ಪದೇ ನಿಮಗೆ ಅವಮಾನ ಆಗ್ತಿತ್ತೋ ಅದೇ ಒಂದು ಜಾಗದಲ್ಲಿ ನಿಮಗೆ ಗೌರವ ಆದರೆ ಹೆಚ್ಚಾಗೋದ್ರ ಮೂಲಕ ನಿಮ್ಮ ಪ್ರತಿ ಮಾತಿಗೂ ಸಹ ಇಲ್ಲಿ ಬೆಲೆಯಾದರೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಯಾರು ನಿಮ್ಮನ್ನು ಅವಮಾನ ಮಾಡಿದ್ರೋ ಅವರೇ ನಿಮ್ಮ ಮುಂದೆ ಬಂದು ತಲೆಬಾಗುವ ಕ್ಷಣಗಳನ್ನಾದರೆ ನೀವು ವೀಕ್ಷಿಸಬಹುದಾಗಿರುತ್ತೆ. ಹೌದು, ಶತ್ರುಗಳು ಸಹ ನಿಮ್ಮ ಸಲಹೆಯನ್ನು ಕೇಳಿಕೊಂಡು ಬರ್ತಾರೆ. ನಿಮಗೆ ಧನಲಾಭ ಪ್ರಾಪ್ತಿಯಾಗಿರುವ ಮೂಲಕ ನಿಮ್ಮ ಬಳಿ ಹಣವನ್ನು ಕೇಳಿಕೊಂಡು ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಹಣದ ವಿಚಾರದಲ್ಲಿ ಈ ಸಮಯದಲ್ಲಿ ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ ಆಗಿರುತ್ತೆ. ಹಣಕಾಸಿನಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ನೀವು ತಗೊಳ್ತಿದ್ದೀರಾ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ಹಣಕಾಸಿನಲ್ಲಿ ತಗೊಳ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಧನು ರಾಶಿಯವರೇ. ನಂತರ ನಿಮ್ಮ 3ನೆಯ ಕನಸು ಏನು ಅಂತ ನೋಡೋದಾದರೆ
ಎಷ್ಟೋ ದಿನದಿಂದ ಈ ಒಂದು ಕನಸು ನಿಮ್ಮದಿತ್ತು. ಒಂದು ಒಳ್ಳೆಯ ಮನೆಯನ್ನು ಕಟ್ಟಬೇಕು, ಒಂದು ಒಳ್ಳೆಯ ಜಾಗದಲ್ಲಿ ಆಸ್ತಿಯನ್ನು ಖರೀದಿ ಮಾಡಬೇಕು, ನನಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಒಳ್ಳೆಯ ವಾಹನವನ್ನು ಖರೀದಿ ಮಾಡಬೇಕು ಎಂಬುವ ಆಸೆ ನಿಮ್ಮ ಜೀವನದಲ್ಲಿತ್ತು, ಹೌದಲ್ವೇ? ಅದು ಈಗ ನೆರವೇರುವ ಸಾಧ್ಯತೆ ಇದೆ. ಹೌದು, ಒಂದು ಒಳ್ಳೆಯ ಜಾಗದಲ್ಲಿ ನೀವು ಆಸ್ತಿಯನ್ನು ಖರೀದಿ ಮಾಡುವ ಯೋಗ ಆದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಮನೆ ಕಟ್ಟುವ ಯೋಗ, ಒಂದು ಹೊಸ ವಾಹನವನ್ನು ಖರೀದಿ ಮಾಡುವ ಯೋಗ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ನೀವು ಪ್ರತಿ ತಿಂಗಳು ಸಂಬಳವನ್ನು ಪಡ್ಕೊಳ್ತಾ ಇದ್ರೆ ಸಂಬಳ ಏರಿಕೆಯಾಗುವ ಸಾಧ್ಯತೆ ಇದೆ ಇದೇ ಒಂದು ತಿಂಗಳಿನಲ್ಲಿ ಧನುರಾಶಿಯವರ ಜೀವನದಲ್ಲಿ. ಅದೇ ರೀತಿ ವ್ಯಾಪಾರದಲ್ಲಿ ಈ ಸಮಯದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನು ಕಾಣ್ತೀರಾ. ಹೌದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಈಗ ನಡೀತಾ ಇರ್ತಕ್ಕಂಥ ವ್ಯಾಪಾರಕ್ಕೂ ಮುಂಬರುವ ಆಗಸ್ಟ್ ತಿಂಗಳಿನ ವ್ಯಾಪಾರಕ್ಕೂ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನು ಕಾಣ್ತೀರಾ. ಹೌದು, ವ್ಯಾಪಾರದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಧನುರಾಶಿಯವರ ಜೀವನದಲ್ಲಿ. ನಂತರ ನಿಮ್ಮ 4ನೆಯ ಕನಸು ನನಸಾಗ್ತಕ್ಕಂಥದ್ದು ಅದು ಏನಂತಂದರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಆರೋಗ್ಯದ ಸಮಸ್ಯೆ ದೂರ ಆಗ್ತಕ್ಕಂಥದ್ದು. ಹೌದು, ಮಾನಸಿಕ ಆರೋಗ್ಯ ಸುಧಾರಣೆಯಾಗಲಿದೆ, ದೈಹಿಕ ಆರೋಗ್ಯನೂ ಸಹ ಇದೇ ಒಂದು ಸಮಯದಲ್ಲಿ ಸುಧಾರಣೆಯಾದರೆ ಆಗ್ತಕ್ಕಂಥದ್ದು. ಹೌದು, ನೀವು ಆಗಸ್ಟ್ ತಿಂಗಳ ಪ್ರಾರಂಭದಲ್ಲಿನೇ ನಿಮ್ಮೊಳಗೆ ಹೊಸ ಚೈತನ್ಯ ಆದರೆ ರೂಪಿತವಾಗ್ತಾ ಹೋಗುತ್ತೆ. ನೀವು ಅದನ್ನು ಸಹ ಗಮನಿಸ್ತೀರಾ. ಹೊಸ ತೇಜಸ್ಸು ನಿಮ್ಮ ಮುಖದಲ್ಲಿ ಹೊಳಿತಕ್ಕಂಥದ್ದು ಇದೇ ಒಂದು ಸಮಯದಲ್ಲಿ. ಅದೇ ರೀತಿ ನಿಮ್ಮ ಕೊನೆಯ ಕನಸು ಅನಿರೀಕ್ಷಿತ ಅದೃಷ್ಟ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನು ನೀವು ಕಾಣ್ತೀರಾ. ಯಾವುದೇ ಒಂದು ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡೋದು, ಯಾವುದೇ ಒಂದು ಯೋಜನೆಯಲ್ಲಿ ಹೊಸದಾಗಿ ನೀವು ಪ್ರಾರಂಭ ಮಾಡ್ತೀರಾ ಅಂತಂದರೆ ಆ ಒಂದು ಯೋಜನೆಯಲ್ಲಿ ಯಶಸ್ಸನ್ನು ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ಹೌದು, ದೊಡ್ಡ ದೊಡ್ಡ ಅವಕಾಶಗಳು ನಿಮಗೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರುವ ಸಾಧ್ಯತೆಯೂ ಸಹ ಹೆಚ್ಚಿರುತ್ತೆ. ಲಕ್ಷ್ಮೀ ದೇವರ ಮತ್ತು ಕುಬೇರ ಸ್ವಾಮಿ ದೇವರ ಆಶೀರ್ವಾದ ಆದರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥದ್ದು ಎಲ್ಲದರಲ್ಲೂ ಸಹ ನೀವು ಯಶಸ್ಸು ಮತ್ತು ಅದೃಷ್ಟವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ. ಆದರೆ ಇದೇ ಒಂದು ಆಗಸ್ಟ್ ತಿಂಗಳಿನಲ್ಲಿ ಧನುರಾಶಿಯವರ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತೆ. ಹೌದು, ನಕಾರಾತ್ಮಕ ಶಕ್ತಿಗಳು ಸ್ವಲ್ಪ ಇರಲಿದೆ, ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಶತ್ರುಗಳ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಸ್ವಲ್ಪ ಜಗಳ ಉಂಟಾಗುವ ಸಾಧ್ಯತೆ ಇದ್ದು ಪದೇ ಪದೇ ಹಾಲು ಹೊಡಿತಕ್ಕಂಥದ್ದು, ಹಠಾತ್ ಆಗಿ ಗಾಜು ಹೊಡಿತಕ್ಕಂಥದ್ದು, ಈ ರೀತಿ ನಕಾರಾತ್ಮಕ ಶಕ್ತಿಗಳ ಮೂಲಕ ಸ್ವಲ್ಪ ಸಮಸ್ಯೆ ಉಂಟಾಗುವ ಸಾಧ್ಯತೆಯೂ ಸಹ ಹೆಚ್ಚಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ ಆಗಿರುತ್ತೆ. ಈ ಸಮಸ್ಯೆಗಳಿಂದೆಲ್ಲ ನೀವು ಪಾರಾಗೋದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇ ಪರಿಹಾರ ಏನು ಅಂತಂದರೆ ನಿಮ್ಮ ಮನೆಯ ಹೊಸ್ತಿಲನ್ನು ಯಾವತ್ತೂ ಸಹ ಶುಭ್ರವಾಗಿರಿಸಿ. ಹೌದು, ಹೊಸ್ತಿಲನ್ನು ಪೂಜೆ ಮಾಡಿ ಸ್ವಲ್ಪ ನೀರಿಗೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಕಲ್ಲುಪ್ಪನ್ನು ಬೆರೆಸಿ ಅದನ್ನು ಸಿಂಪಡಿಸಿದರೆ ಹೊಸ್ತಿಲಿಗೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಿ. ಯಾವುದೇ ರೀತಿ ನಕಾರಾತ್ಮಕ ಶಕ್ತಿ ಆದರೆ ಅದನ್ನು ದಾಟಿ ನಿಮ್ಮ ಮನೆಯ ಒಳಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಸಾಧ್ಯವಾದರೆ ಪ್ರತಿದಿನ ಅರಿಶಿನ ಕುಂಕುಮವನ್ನು ಹೊಸ್ತಿಲಿಗೆ ಇಟ್ಟು ಪೂಜೆಯನ್ನು ಮಾಡಿ. ಒಣಗಿದ ತೋರಣಗಳಿದೆ, ಅದನ್ನು ತೆಗೆದು ಶುದ್ಧವಾದ ಹಚ್ಚ ಹಸಿರಿನ ತೋರಣವನ್ನು ಕಟ್ಟಿ. ಇದರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ನಂತರದ ಪರಿಹಾರ, ಮನೆಯಲ್ಲಿ ಒಂದು ಗಾಜಿನ ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಇಡಿ. ಇದರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ದೋಷಗಳು ಸಹ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ವಾರಕ್ಕೊಮ್ಮೆ ಆ ಒಂದು ಉಪ್ಪನ್ನು ಬದಲಾಯಿಸಿ. ಈ ವಾರ ಇಟ್ಟಿರ್ತಕ್ಕಂಥ ಉಪ್ಪನ್ನು ನೀರಿಗೆ ಹಾಕಿ ಮುಂದಿನ ವಾರ ಹೊಸ ಉಪ್ಪನ್ನು ತೆಗೆದುಕೊಂಡು ಬಂದು ಆ ಗಾಜಿನ ಬಟ್ಟಲಲ್ಲಿ ಹಾಕಿ ಇಡಿ. ನಂತರ ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡಿ ಈ ಸಮಯದಲ್ಲಿ. ಅದೇ ರೀತಿ ಆಂಜನೇಯ ಸ್ವಾಮಿ ಮಂತ್ರವನ್ನು ಪಠನೆ ಮಾಡಿ. ಸಂಜೆ ಹೊತ್ತು ಕರ್ಪೂರ ಮತ್ತು ತುಪ್ಪದ ದೀಪಗಳನ್ನು ಮನೆಯಲ್ಲಿ ಬೆಳಗಿಸಿ. ಇದರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ಅನ್ನದಾನವನ್ನು ಮಾಡಿ. ನಂತರ ಪ್ರಾಣಿಗಳಿಗೆ ಆಹಾರವನ್ನು ನೀಡಿದರೆ ಜೀವನದಲ್ಲಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಇದು ಧನುರಾಶಿಯವರ ಮುಂಬರುವ ಆಗಸ್ಟ್ ತಿಂಗಳಿನ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.